ಇನ್ನು ಕೆಎಸ್ಡಿಎಲ್ ಉತ್ಪನ್ನಗಳಿಗೆ ತಮ್ಮನ್ನ ಅವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿರುವಂತಹ ವಿಚಾರ ವಿವಾದಕ್ಕೆ ಗುರಿಯಾಗಿದೆ. ಇನ್ನು ಯಾವ ಮಿಲ್ಕ್ ಬ್ಯೂಟಿ ರೀ, ತಮ್ಮನ್ನಾಗಿಂತ ಬ್ಯೂಟಿ ಇದ್ದಾರೆ. ಕನ್ನಡದಲ್ಲಿ ತಮ್ಮನ್ನಾಗಿಂತ ಬ್ಯೂಟಿ ನಟಿಯರಿದ್ದಾರೆ. ಸರ್ಕಾರದ ಸಮರ್ಥನೆಗೆ ಕರವೇ ನಾರಾಯಣಗೌಡರು ಕಿಡಿಕಾರಿರುವಂತಹ ಪರಿ ಇದು. ಆಯ್ಕೆ ಸಮಿತಿ ಅಧ್ಯಕ್ಷನಿಗೆ ಯಾವ ರೀತಿ ಒಪ್ಪಂದವೋ, ಆಕೆ ಜೊತೆ ಅದ್ಯಾವ ರೀತಿಯಾಗಿ ಒಪ್ಪಂದವಿದೆಯೋ ಗೊತ್ತಿಲ್ಲ. ಕನ್ನಡಿಗರು ಕಟ್ಟಿದ ಸಂಸ್ಥೆಯಲ್ಲಿ ಕನ್ನಡಿಗರಿಗೇನೆ ಆದ್ಯತೆ ಇಲ್ಲ ಅಂತ ಹೇಳಿ ನಾರಾಯಣಗೌಡರು ಕಿಡಿಕಾರಿದ್ದಾರೆ. ಬಾಲಿವುಡ್ ನಟಿ ತಮನ್ನಾ ಭಾಟಿಯಾ ಅವರಿಗೆ 6,20,00,000 ಕೊಟ್ಟು 2 ವರ್ಷದ ಅವಧಿಯಲ್ಲಿ ರಾಯಭಾರಿಯಾಗಿ ಮಾಡಿಕೊಳ್ಳುವ ಮುಖಾಂತರ ಕನ್ನಡಿಗರನ್ನ ಅವಮಾನ ಮಾಡುವಂಥದ್ದು ನಮ್ಮ ಸರ್ಕಾರದ ನಮ್ಮ ಕನ್ನಡಿಗರ ಸಂಸ್ಥೆಯಲ್ಲೇ ನಡೆಯುತ್ತೆ ಅನ್ನೋದಾದರೆ ಮತ್ತು ಬೇರೆಯವ್ರಿಗೆ ನಾವೇನು ಉಪದೇಶ ಮಾಡಬೇಕು? ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂಥ ನಟಿಯರಿದ್ದಾರೆ, ನಟರಿದ್ದಾರೆ. ಅವ್ರನ್ನ ರಾಯಭಾರಿಯಾಗಿ ಕನ್ನಡಿಗರ ಕಟ್ಟಿದಂಥ ಸಂಸ್ಥೆಗೆ ತಗೋಬೋದಾಗಿತ್ತು. ಅದು ಬಿಟ್ಟು ಇವತ್ತು ಯಾರೋ ಹೇಳ್ತಾ ಇದ್ರು, ನೆನ್ನೆ ಸಚಿವರು ನಾನು ಸಮರ್ಥನೆ ಮಾಡ್ಕೋತಾ ಇದ್ರು ಮಿಲ್ಕ್ ಬ್ಯೂಟಿ ಅಂತ. ಯಾವ ಮಿಲ್ಕ್ ಬ್ಯೂಟಿ ರೀ? ಅವ್ರಿಗಿಂತ ಭಾರಿ ದೊಡ್ಡ ಬ್ಯೂಟಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿದ್ದಾರೆ. ಕನ್ನಡದ ಹೆಣ್ಮಕ್ಳಿದ್ದಾರೆ. ಅವ್ರಿಗಿಂತ ಏನು ಸೌಂದರ್ಯದಲ್ಲಿ ಕೊರತೇನಿಲ್ಲ. ಯಾವುದಕ್ಕೆ ಕಾರಣ, ಏನಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ್ರಿ? ಯಾರು ರಜನಿಕಾಂತ್ ಆಯ್ಕೆಯ ಸಮಿತಿಯ ಅಧ್ಯಕ್ಷ, ಅವನಿಗೇನು ಒಪ್ಪಂದವ, ಯಾವ ರೀತಿಯ ಅವಳ ಜೊತೆ ಒಪ್ಪಂದ ಇದೆಯೋ ಗೊತ್ತಿಲ್ಲ. ಇಂಥ ಜನರಿಂದ ಕರ್ನಾಟಕದ ಒಂದು ಕನ್ನಡಿಗರು ಕಟ್ಟಂಥ ಸಂಸ್ಥೆಯಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗಲ್ಲ ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ಇದನ್ನು ಒಪ್ಕೋಬೇಕು ಅನ್ನೋ ಒಂದು ನಮ್ಮನ್ನೆಲ್ಲ ಕನ್ನಡಿಗರನ್ನ ಕಾಡುವಂಥದ್ದು. ಬಾಲಿವುಡ್